ಇಲ್ಲಿ ಏನು ಹೇಳ್ತೀವಪ್ಪ ಅಂತಂದ್ರೆ ನಮ್ಗೆ ನಮ್ಮ ರೈತರಿಗೆ ಭಾಳ ಅನ್ಯಾಯ ಆಗ್ತದೆ. ಏನಂತಂದ್ರೆ ಕಬ್ಬು ಬೆಳೆದ್ರೂ ಕೂಡ ಏನಪ್ಪ ಅಂದ್ರೆ ಪ್ರತಿ ಒಂದು ಟನ್ನಿಗೆ 200 ರೂಪಾಯಿ ಕೊಡಬೇಕಾಯ್ತು, ಅದು ಸರ್ಕಾರ ಕೊಡಲಿಲ್ಲ. ಮುಂದಿನ ದಿನಗಳು ಏನಪ್ಪ ಅಂತಂದ್ರೆ ನಮ್ಗೆ ಈ ಸರ್ಕಾರ ಏನಪ್ಪ ಗಮನ ತರಬೇಕಂತಂದ್ರೆ ಪ್ರತಿ ಒಂದು ಟನ್ನಿಗೆ ಏನಪ್ಪ ಅಂತಂದ್ರೆ 350 ರೂಪಾಯಿ ಕೊಡಬೇಕಂತದ್ದು ನಾವು ಒಂದು ಮನವಿ ಕೊಡ್ಲತ್ತೀವಿ. ಇದಕ್ಕೆ ನೀವು ಸಹಕಾರ ಮಾಡಲಿಲ್ಲಪ್ಪ ಅಂತಂದ್ರೆ ನಾವು ಮತ್ತೆ ಏನಪ್ಪ ಅಂದ್ರೆ ಮತ್ತೆ ಒಂದು 15 ದಿವಸದಾಗ ನಾವು ಮತ್ತೆ ಕ್ರಮ ತೊಗೊಂಡು ನಾವು ಮತ್ತೆ ಹೋರಾಡ್ತೀವಿ ಅಂತಂದು ಇಷ್ಟ ಹೇಳ್ತೀವಿ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಬುಸ್ನೂರು ಫ್ಯಾಕ್ಟ್ರಿಗೆ ರಾಜ್ಯ ಸರ್ಕಾರದ ಸ್ಪಷ್ಟ ನಿರ್ದೇಶನ ಆದೇಶವಿದ್ದರೂ ಕೂಡ ರಾಜ್ಯ ಸರ್ಕಾರದ ಆದೇಶದಂತೆ ಪ್ರತಿ ರೈತನ ಒಂದು ಟನ್ನಿಗೆ 2300 ರೂಪಾಯಿ ರಾಜ್ಯ ಸರ್ಕಾರ ಆದೇಶ ಮಾಡಿದರೂ ಕೂಡ ಎಲ್ಲ ರೈತರಿಗೆ 2100 ರೂಪಾಯಿ ಅವರ ಖಾತೆಗೆ ಹಾಕಿದ್ದಾರೆ. 200 ರೂಪಾಯಿಯನ್ನು ತಂಬಲ್ಲಿ ಇಟ್ಕೊಂಡಿದ್ದಾರೆ ಫ್ಯಾಕ್ಟ್ರಿಯವರು. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಈ 8 ದಿನಗಳಲ್ಲಿ ಇವರು ರಾಜ್ಯದ ಜಿಲ್ಲೆಯ ರೈತರಿಗೆ ಪ್ರತಿ ಟನ್ನಿಗೆ 200 ರೂಪಾಯಿಯನ್ನು ಅವರು ಜಮಾ ಮಾಡದೆ ಹೋದರೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಆದೇಶದಂತೆ ಮುಂಬರುವ ದಿನಗಳಲ್ಲಿ ಬುಸ್ನೂರು ಫ್ಯಾಕ್ಟರಿಯ ಮುತ್ತಿಗೆ ಹಾಕಿ ಹೋರಾಟ ಮಾಡೋದು ಅನಿವಾರ್ಯವಾಗಿರುತ್ತೆ ಅಂತಕ್ಕಂಥ ಮಾತನ್ನು ಈ ಮಾಧ್ಯಮದ ಮುಖೇನ ತಿಳಿಬಯಸುತ್ತೇನೆ. ಒಂದು ವೇಳೆ ನಮ್ಮ ಮನವಿಯನ್ನು ಸ್ಪಂದಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ. ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸುವುದೇನೆಂದರೆ ಮುಂದಿನ ದಿನಗಳಲ್ಲಿ ಕಟಾವಾದ ಕಬ್ಬಿಗೆ 3500 ಬೆಲೆಯನ್ನು ನಿಗದಿಪಡಿಸಬೇಕು. ರಾಜ್ಯದ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ರೈತರು ತುಂಬ ನೋವಿನ ಸಂಗತಿಯಲ್ಲಿದ್ದಾರೆ. ಅದಕ್ಕಾಗಿ 3500 ರಾಜ್ಯದ ಮುಖ್ಯಮಂತ್ರಿಗಳು ರೈತರ ಬಾಳಲ್ಲಿ ಸಂತಸವನ್ನು ಮೂಡಿಸುವಂಥ ಕೆಲಸ ಮಾಡಬೇಕು. ಇಲ್ಲವಾದರೆ ನಮ್ಮ ರಾಜ್ಯಾಧ್ಯಕ್ಷ ನಾರಾಯಣಗೌಡರ ಆದೇಶದಂತೆ ಮುಂಬರುವ ದಿನಗಳಲ್ಲಿ ಜಿಲ್ಲೆಯಾದ್ಯಂತ ಹೋರಾಟ ಮಾಡುವುದು ಅನಿವಾರ್ಯವಾಗಿರುತ್ತದೆ. ಪುನೀತ್ ರಾಜ್ ಸಿ ಕವಡೆ, ತಾಲೂಕು ಅಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ, ಕಲಬುರಗಿ.